ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಹೌದು, ನಂದು ಹೇರ್ ಕೇರ್ ರುಟೀನ್ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಹೇರ್ ನೋಡಿ ಹೇಗಿದೆ ಅಂತ. ಸೊ ಇದೇ ಥರ ಹೇರ್ ನಿಮಗೂ ಬೇಕಾ? ಹಾಗಾದರೆ ನಾನು ನನ್ನ ಹೇರ್ ಕೇರ್ ಹೇಗೆ ಮಾಡ್ಕೊಂಡಿದ್ದೀನಿ ಅಥವಾ ಕೆಲವೊಂದು ಟಿಪ್ಸ್ ಎಲ್ಲ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋನ ಕಂಟಿನ್ಯೂ ಆಗಿ ನಾನಿವತ್ತು ನನ್ನ ಹೇರ್ ಕೇರ್ ರುಟೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿರ್ತೀರ, ಮೊದಲಿಗೆ ನನ್ನ ಹೇರ್ ಕೇರ್ ರುಟೀನ್ ಮಾಡೋಕ್ಕೂ ಮುಂಚೆ ರಾತ್ರಿ ಅಂದರೆ ನಾನು ಏನು ಮಲ್ಕೊಳ್ತೀನಿ ನೋಡಿ, ಹೇರ್ ವಾಶ್ ಮಾಡೋಕ್ಕೂ ನೆಕ್ಸ್ಟ್ ಡೇ ನೈಟು ಪ್ಲೈನ್ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ. ಅದು ಹೇಗೆ ಅಂತೇಳಿದ್ರೆ ನೋಡಿ, ಈ ಥರ ಇದೆಯಲ್ಲ, ಈ ಬೆರಳಿಗೆ ಮಾತ್ರ ಈ ಥರ ಎಣ್ಣೆ ಅಪ್ಲೈ ಮಾಡಿಕೊಂಡು ಬರೀ ಇದೇನಿದೆ ಬುರುಡೆ ಅಂತೀವಲ್ಲ, ಸ್ಕಾಲ್ಪ್, ಅಲ್ಲಿಗೆ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ. ಇದು ಜಸ್ಟ್ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಅಪ್ಲೈ ಮಾಡ್ಕೊಂಡಿದ್ದು. ಯೂಶ್ವಲಿ ನಾನು ನೈಟೇ ಈ ಥರ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಅಪ್ಲೈ ಮಾಡಿಕೊಂಡು ನೈಟ್ ಫುಲ್ಲು ಆದಮೇಲೆ ಮಾರ್ನಿಂಗ್ ಏನು ಎದ್ದೇಳ್ತೀನಿ ನೋಡಿ, ಮಾರ್ನಿಂಗ್ ಎದ್ದ ಮೇಲೆ ಏನು ಅಪ್ಲೈ ಮಾಡ್ತೀನಿ ಅಂತ ಹೇಳಿದರೆ ನಿಮಗೆ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಬನ್ನಿ ನೋಡ್ಕೊಂಬರೋಣ. ಸೊ ಈರುಳ್ಳಿ ತಗೊಂಡಿದ್ದೀನಿ. ಏನು ಪದಾರ್ಥ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ಈರುಳ್ಳಿನೇ. ನಿಮ್ಮ ಮನೇಲಿ ಈರುಳ್ಳಿ ಖಂಡಿತವಾಗ್ಲೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಸೊ ಈ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ನಾನಿವಾಗ ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬಿ ತೋರಿಸ್ತೀನಿ ಹೇಗೆ ಅಂತೇಳಿ. ಆಗ ಈ ಈರುಳ್ಳಿನ ನಾನು ಒಂಚೂರು ನೀರು ಹಾಕಿಲ್ಲ, ಹಾಗೇ ಇದೆ. ಈ ಈರುಳ್ಳಿನ ನಾನಿವಾಗ ಚೆನ್ನಾಗಿ ರುಬ್ಕೊಬರ್ತೀನಿ. ಯಾವುದೇ ಕಾರಣಕ್ಕೂ ನೀವು ನೀರು ಹಾಕಬಾರ್ದು, ಹಾಗೆ ರುಬ್ಬಬೇಕು. ಸೊ ಈ ಥರ ರುಬ್ಕೋಬೇಕು ನೀವು. ಇವಾಗ ಈ ಥರ ರುಬ್ಬಿ ಆದಮೇಲೆ ನೋಡಿ, ಅದಾಗೆ ನೀರು ಬಿಟ್ಟಿದೆ, ನಾನೇನು ನೀರು ಹಾಕಿಲ್ಲ. ಇದು ಹೆಂಗೆ ನೀರು ಬಿಟ್ಟಿದೆ ನೋಡಿ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ, ಒಂದು ಬೌಲು ಒಂದು ಕಾಫಿ ಸೋಸ ತಗೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಇಟ್ಟು ಇದಕ್ಕೆ ನಾನು ಇದೇನಿದೆಯೋ ಇದನ್ನು ಹಾಕ್ಕೊಳ್ತೀನಿ. ಸೊ ಈ ಥರ ಹಾಕೊಂಡ್ಮೇಲೆ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಕೈಯಲ್ಲಿ ಪ್ರೆಸ್ ಮಾಡ್ಕೋಬೋದು, ಇದು ಕೆಳಗೆ ಬೀಳುತ್ತೆ. ಇಲ್ಲಾಂದರೆ ಒಂದು 10 ನಿಮಿಷ ಏನಾದರೂ ಇಟ್ಟರೆ ಅದೇ ಹೀಗೆ ನೀರು ನೋಡಿ ಹೇಗೆ ತೊಟ್ಟಾಗ್ತಾ ಇದೆ ಹಾಗೆ ತೊಟ್ಟಾಗುತ್ತೆ. ಸೊ ಇವಾಗ ಜಾಸ್ತಿ ಟೈಮ್ ಇಲ್ಲದೆ ಇರೋ ಕಾರಣ ನಾನು ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತೀನಿ. ನಾನು ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡಿದ ತಕ್ಷಣ ನೋಡಿ ಕೆಳಗೆ ನೀರು ಎಷ್ಟೊಂದು ಬರುತ್ತೆ. ಹೀಗೆ ಪೂರ್ತಿ ಇದನ್ನೆಲ್ಲ ಹಿಂಡಿ ರಸ ತೆಗಿತೀನಿ. ಈಗ ನಾನು ನೋಡಿ ಇದು ತಗೊಂಡಿದ್ದೀನಿ. ಅದು ಏನು ರುಬ್ಬಿದ್ನಲ್ಲ, ಈರುಳ್ಳಿ ರುಬ್ಬಿ, ಬರೀ ಈರುಳ್ಳಿ ಮಾತ್ರ, ಇದಕ್ಕೆ ನೀರು ಹಾಕಂಗಿಲ್ಲ ಏನಿಲ್ಲ, ಜಸ್ಟ್ ಈರುಳ್ಳಿ ಮಾತ್ರ ರುಬ್ಬಿದ್ದೀನಿ. ನೀವು ಇದೇ ಥರ ಆಲೂಗೆಡ್ಡೆನೂ ರುಬ್ಬಿ ಅದ್ರ ರಸ ತೆಗೆದು ಸಮೇತ ನೀವು ಹಚ್ಕೋಬೋದು. ನನಗೆ ಇದು ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಪ್ಲಸ್ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಅನ್ನೋ ಕಾರಣದಿಂದ ಸೊ ನಾನು ಇದನ್ನೇ, ನನಗಿದು ಒಳ್ಳೆಯದು ಆಗಿದೆ. ಸೊ ಹಾಗಾಗಿ ಹೇರ್ ಕೂಡ ನನಗೆ ಹೇರ್ ಫಾಲ್ ಆಗಿಲ್ಲ ಅಷ್ಟೊಂದು. ಸೊ ಹಾಗಾಗಿ ಇದನ್ನೇ ನಾನು ಅಪ್ಲೈ ಮಾಡ್ತೀನಿ. ಆಯಿಲ್ ಹೇಗೆ ಅಪ್ಲೈ ಮಾಡಿದ್ನೋ ಸೇಮ್ ಪ್ರೊಸೆಸಲ್ಲೇ ಇದನ್ನು ನಾನು ಅಪ್ಲೈ ಮಾಡೋದು. ನೋಡಿ, ಮೊದಲಿಗೆ ಈ ಥರ ತಗೊಳ್ತೀನಿ. ತಗೊಂಡು ಸೊ ನಾನು ಆಯಿಲೆಲ್ಲ ಹೇಗೆ ಅಪ್ಲೈ ಮಾಡಿದೆ ನೋಡಿ, ಸೇಮ್ ಅದೇ ಬೇಸಿಕ್ಸಲ್ಲಿ ನಾನು ಅಪ್ಲೈ ಮಾಡೋದು. ಮೊದಲಿಗೆ ನೋಡಿ, ಕೈನೇ ಇದಕ್ಕೆ ಅದ್ದಿ ನೋಡಿ, ಇದು ನೀರು ಥರ ಇದೆಯಲ್ಲ, ಇದು ಬುರುಡೆಗೆ ಅಪ್ಲೈ ಮಾಡ್ಕೊತೀನಿ. ಇಲ್ಲಾಂದರೆ ಈ ಥರ ಜಸ್ಟ್ ಈಗ ಹಾಕಿ ಈ ಥರ ಫುಲ್ಲು ತಲೆಗೆ ಕರೆಕ್ಟಾಗಿ ಈ ಥರ ಹೋಗಬೇಕು. ಕೂದಲಿಗೆ ಇದು ಬುರುಡೆಗೆಲ್ಲ ಹಾಕಿ ಕೂದಲಿಗೆ ಆಮೇಲೆ ಲಾಸ್ಟಿಗೆ ಹಚ್ಕೊಳ್ಳಿ. ಇದ್ದರೆ ಕೂದಲಿಗೇನು ಬೇಕು ಅನ್ನೋ ನೆಸಸರಿ ಇಲ್ಲ. ಕ್ಲೀನಾಗಿ ಈ ಥರ ತೆಗೆದು ಹೀಗೆ ಹಾಕ್ಕೊಂಡು, ಇದು ಯಾರಾದರೂ ನಿಮಗೆ ಅಪ್ಲೈ ಮಾಡಿದರೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೋದು. ನಮಗೆ ನಾವೇ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟನೇ. ಯಾವುದಾದ್ರೂ ಒಂದು ಮನೇಲಿ ವೇಸ್ಟ್ ಬಟ್ಟೆ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಕೂದಲಿದ್ದು ಇದೆಲ್ಲ ಬಟ್ಟೆಗೆ ಬೀಳುತ್ತೆ. ನಾನು ಜಸ್ಟ್ ವೀಡಿಯೋ ಮಾಡೋಕ್ಕೆ ತೋರ್ಸೋಕ್ಕೆ ಅಂತೇಳಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಯಾರೂ ಇಲ್ಲ ಮನೇಲಿ ನಿಮ್ಗೆ ಅಪ್ಲೈ ಮಾಡ್ಕೊಡೋಕ್ಕೆ ಅಂದಾಗ ಈ ಥರ ಒಂದು ಟ್ರಿಕ್ ಯೂಸ್ ಮಾಡ್ಬೋದು. ಜಸ್ಟ್ ಸ್ವಲ್ಪ ನೋಡಿ, ಕೈಯಲ್ಲಿ ಒಂದಿಷ್ಟು ತಗೊಂಡು ಹಿಂಗೆ ಹಾಕ್ಕೊಳ್ಳಿ, ಅಲ್ಲಿಗೆ ಈ ಥರ ರಬ್ ಮಾಡಿ, ಕ್ಲೀನಾಗಿ ರಬ್ ಮಾಡಿ. ನನಗೆ ಮನೇಲಿ ಅಮ್ಮ ಇದ್ದರೆ ಅಮ್ಮ ಹಾಕ್ಕೊಡ್ತಾರೆ, ಇಲ್ಲಿ ಯಾರೂ ಇಲ್ಲಲ್ಲ. ಸೊ ಹಾಗಾಗಿ ನಾನೇ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ.
ಫೀಲ್ ಆಗುತ್ತೆ ನಿಮಗೆ, ಫುಲ್ಲು ಬುರುಡೆಗೆ ಆಗಿದೆಯಾ ಇಲ್ವಾ, ಅದೊಂದು ಹಾಕಿದ ತಕ್ಷಣ ತಂಪು ಫೀಲ್ ಕೊಡುತ್ತಲ್ಲ, ನಿಮಗೆ ಫುಲ್ಲು ಬುರುಡೆಗೆ ಆಗಿದೆಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಎಷ್ಟು ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನನಗಿವಾಗ ಫೀಲ್ ಆಗ್ತಾಯಿದೆ ಫುಲ್ಲು ಬುರುಡೆಗೆ ಆಗಿದೆ ಅಂತ. ಪ್ಲಸ್ ಕಣ್ಣು ಉರಿತಾ ಇದೆ, ಈರುಳ್ಳಿ ಎಲ್ಲ ತುಂಬ ಕಣ್ಣು ಉರಿತಾ ಇದೆ. ಹಬ್ಬ, ಈಗ ಫುಲ್ಲು ಬುರುಡೆಗೆಲ್ಲ ಆಗಿದೆ. ಒಂದು ಜಸ್ಟ್ ಹಿಂಗೆ ಒಂದು ಮಸಾಜ್ ಮಾಡ್ಕೊಂಬಿಡಿ. ಕಣ್ಣು ತುಂಬ ಉರಿತಾ ಇದೆ. ಈರುಳ್ಳಿ ತುಂಬ ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಇದ್ದಷ್ಟು ಒಳ್ಳೆಯದೇ. ಈ ಥರ ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಬಿಟ್ಟು ಇವಾಗ ನಾನು ಫುಲ್ ಎಲ್ಲ ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಮೇಲೆ ಬಟ್ಟೆ ಕಟ್ಟೋದು ಮತ್ತು ಕವರೆಲ್ಲ ಹಾಕ್ಕೊಳ್ಳೋದೆಲ್ಲ ಮಾಡಬೇಡಿ, ಅದೆಲ್ಲ ಜಾಸ್ತಿ ಕವರಿಗೆ ಬಟ್ಟೆಗೇ ಆಗೋಗ್ಬಿಡುತ್ತೆ. ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಡಿ, ಅದು ಫುಲ್ಲು ಡ್ರೈ ಆಗುತ್ತೆ. ಆ್ಯಂಡ್ ಅದು ವಾಶ್ ಮಾಡಿದ ಮೇಲೂ ನಿಮಗೆ ಸ್ವಲ್ಪ ಈರುಳ್ಳಿ ಸ್ಮೆಲ್ ಬರುತ್ತೆ, ಏನಾಗಲ್ಲ, ಸರಿ ಆಗುತ್ತೆ. ಆ್ಯಂಡ್ ಬರೀ ನೀವು ಇದನ್ನು ಅಪ್ಲೈ ಮಾಡೋದ್ರಿಂದ ಮಾತ್ರ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗಲ್ಲ. ಇದಕ್ಕೆ ನೀವು ಅಟ್ಲೀಸ್ಟ್ ಒಂದು ವಾರಕ್ಕೊಂದ್ಸರಿ ಆದ್ರೂ ಸೊಪ್ಪುಗಳು ತಗೋಬೇಕು. ಆಮೇಲೆ ಕ್ಯಾಲ್ಶಿಯಂ ಕಮ್ಮಿ ಇರುತ್ತೆ, ವಿಟಮಿನ್ಸ್ ಕಮ್ಮಿ ಇರುತ್ತೆ. ನಮ್ಗೆ ಏರ್ ಫಾಲ್ ಆಗೋದಾಗಲಿ, ನಾವು ದಪ್ಪ ಆಗೋದಾಗಲಿ, ಸಣ್ಣ ಆಗೋದಾಗಲಿ ಯಾವಾಗ ಅಂತೇಳಿದರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದಾಗಲೇ ನಾವು ದಪ್ಪ ಆಗಲಿ, ಸಣ್ಣ ಆಗಲಿ, ಹೇರ್ ಫಾಲ್ ಆಗಲಿ, ಪಿಂಪಲ್ಸ್ ಆಗಲಿ ಎಲ್ಲ ಬರೋದೇ ನಮಗೆ ಆವಾಗ. ನನಗೆ ಮತ್ತು ಅನ್ವಾಂಟೆಡ್ ಅಂದರೆ ಬೇಡದೇ ಇರೋ ಫುಡ್ ತಿನ್ನೋದ್ರಿಂದ, ಜಂಕ್ ಫುಡ್ ತಿನ್ನೋದ್ರಿಂದ, ತಿನ್ನಲೇಬಾರ್ದು ಅಂತ ಏನಿಲ್ಲ, ಎಷ್ಟು ಅಂದರೆ ಮಂತ್ಲಿ ಒನ್ಸ್ ಟು ವೀಕ್ಲಿ ಒನ್ಸ್ ಆ ಥರ ಏನಾದರೂ ಸ್ವಲ್ಪ ತಿನ್ನಿ, ಯಾವಾಗಲೂ ಜಂಕ್ ಫುಡ್ ತಿನ್ನಬಾರ್ದು. ಸೊ ಅದೊಂದು ಸಜೆಷನ್ ನಿಮಗೆ. ಆ್ಯಂಡ್ ಹೇರ್ ಫಾಲ್ ಮತ್ತು ಆದಷ್ಟು ಫುಡ್ಗಳನ್ನ ತಗೊಳ್ಳೋದು ಇದು ಮಾಡಿ. ಡ್ರೈ ಫ್ರೂಟ್ಸು ಉಂಡೆ ಬರುತ್ತಲ್ಲ, ಅದೇನಾದರೂ ನಿಮ್ಮ ಕೈಲಿ ಆದರೆ ಅದನ್ನು ಡ್ರೈ ಫ್ರೂಟ್ಸ್ ಉಂಡೆ ಮಾಡಿ ಒಂದೊಂದು ತಗೊಳಕ್ಕೆ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ಅದೇನಾದರೂ ಆಗಿಲ್ಲ ಅಂದರೆ ವಾರದಲ್ಲಿ ಒಂದು ಸರಿ ಆದ್ರೂ ಸೊಪ್ಪು ಪಲ್ಯ ಆಗಿರ್ಬೋದು, ಸೊಪ್ಪು ಸಾರು ಆಗಿರ್ಬೋದು, ಅಂಥದ್ದೇನಾದರೂ ತಗೊಳ್ಬೋದು. ಆ್ಯಂಡ್ ಮತ್ತು ಮೊಳಕೆ ಕಟ್ಟಿದ್ದು ಹೆಸರು ಕಾಳು ಆಗಿರಬಹುದು, ಆಮೇಲೆ ಹುರುಳಿಕಾಳು, ಇದೆಲ್ಲ ಮೊಳಕೆ ಕಟ್ಟಿದ್ದು ಒಂದು ಹಸಿನೇ ತಿನ್ಬೋದು, ಇಲ್ಲ ನಿಮಗೆ ಬೇಯಿಸಿ ತಿನ್ಬೋದಾದರೆ ಬೇಯಿಸಿ ತಿನ್ಬೋದು. ಡೈಲಿ ಮೊಟ್ಟೆ ತೊಗೊಳೋದ್ರಿಂದ ಒಳ್ಳೆಯದು. ಡೈಲಿ ತೊಗೊಳಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಇದು ಅಪ್ಲೈ ಮಾಡಿ ಹಚ್ಕೊಂಡಿದ್ದ ತಕ್ಷಣ ನಿಮಗೆ ನೆಕ್ಸ್ಟ್ ಡೇಯಿಂದ ಹೇರ್ ಫಾಲ್ ಆಗಲ್ಲ ಅಂತೆಲ್ಲ ನಾನು ಹೇಳಲ್ಲ. ನಾನು ಯಾವುದೇ ರೀತಿ ಫೇಕ್ ವಿಡಿಯೋನು ಮಾಡ್ತಾಯಿಲ್ಲ. ನನಗೇನಂತ ಹೇಳಿದರೆ ಇದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆಗಲಿಲ್ಲ ಅಂದರೆ 15 ಡೇಸ್ ಒನ್ಸ್ ಆದರೂ ಇದನ್ನು ಅಪ್ಲೈ ಮಾಡಿ ಒಂದು 1 ಮಂತ್ 2 ಮಂತ್ ಅಪ್ಲೈ ಮಾಡಿ. ಆವಾಗ ನಿಮಗೆ ಹೇರ್ ಫಾಲ್ ಕಮ್ಮಿ ಆಗ್ತಾ ಬರುತ್ತೆ. ಡಾಕ್ಟ್ರ್ ಕೇಳ್ತಾಯಿದ್ರು, ನಿಮ್ಮದು ಹೇರ್ ಫಾಲ್ ಆಗಿಲ್ಲಲ್ಲ ಡೆಲಿವರಿ ಆದ್ರೂ, ಅದು ಸೆಕೆಂಡ್ ಬೇಬಿ ಆದ್ರೂ, ಏನು ಅಪ್ಲೈ ಮಾಡ್ತೀಯಾ ಅಂತ. ಇಲ್ಲ ಮ್ಯಾಮ್, ಹೇರ್ ಫಾಲ್ ಎಲ್ಲ ಆಗಿದೆ ಅಂತೆ, ಆದರೂ ಇಷ್ಟೊಂದು ಕೂದಲಿದೆಯಾ ಅಂತ ಅವ್ರಿಗೆ ಶಾಕ್. ನಾನು ಸದ್ಯದಲ್ಲೇ ಕೂದಲು ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ಸರಿ ನಾನು ಹೇರ್ ಕೇರ್ ರೂಟೀನ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿದೆ. ಆ್ಯಂಡ್ ಇದನ್ನೆಲ್ಲ ತಗೊಳ್ಳಿ ಕಂಟಿನ್ಯೂಸ್ ಆಗಿ. ನಿಮಗೆ 1 ಮಂತಲ್ಲಿ 1 ವೀಕಲ್ಲಿ ತೊಗೊಂಡಿದ್ದ ತಕ್ಷಣ ನಿಮಗೆ ಹೇರೆಲ್ಲ ಫುಲ್ಲು ಬರುತ್ತೆ, ಹಚ್ಕೊಂಡಿದ್ದ ತಕ್ಷಣ ಹೇರ್ ಫಾಲ್ ಆಗಲ್ಲ ಅಂತೆಲ್ಲ ನಾನು ಹೇಳಲ್ಲ. ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಒಂದು 2 ಮಂತ್ಸ್ 3 ಮಂತ್ಸ್ ಅಪ್ಲೈ ಮಾಡಿ ನೋಡಿ, ಆವಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗೋದು. ಆ್ಯಂಡ್ ನಾನು ಏನಾದರೂ ತಪ್ಪು ಮಾತಾಡಿದರೆ ನಮ್ಮ ಕನ್ನಡಿಗರು ಅಂದರೆ ಕೆಲವೊಬ್ರು ಇರ್ತಾರಲ್ಲ, ಇಂಗ್ಲೀಷಲ್ಲಿ ಕನ್ನಡನ ಹಾಕಿ ಮೆಸೇಜ್ ಮಾಡೋರು, ಅವರೆಲ್ಲ ಬೇಗ ನನ್ನ ಕಮೆಂಟ್ಸಿಗೆ ಬಂದು ಮೆಸೇಜ್ ಹಾಕ್ತಾರೆ. ಸೊ ಹಾಗಾಗಿ ಎಷ್ಟು ಕೇರ್ಫುಲ್ಲಾಗಿ ಮಾತಾಡಬೇಕು ಅಂತೇಳಿದರೆ ಡಿಕ್ಷ್ನರಿ ಎಲ್ಲ ಹುಡುಕಿ ಅಷ್ಟು ಕೇರ್ಫುಲ್ಲಾಗಿ ಕನ್ನಡ ಮಾತಾಡ್ಬೇಕು. ನಾವು ಕನ್ನಡದವರೇ ರೀ, ನಮಗೂ ಅಪ್ಪಟ್ಟ, ನಾವು ಕರ್ನಾಟಕದಲ್ಲೇ ಹುಟ್ಟಿರೋದು. ಆದರೆ ಕೆಲವೊಂದೊಂದು ಊರಲ್ಲಿ ಹಾಡು ಭಾಷೆ ಅಂತ ಇರುತ್ತೆ ನೋಡಿ, ಅದು ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಕೆಲವರು ಮನೆನ ಮನಿ ಅಂತಾರೆ, ಅದು ಅವ್ರಿಗೆ ಮಾತಾಡೋ ಕನ್ನಡನೇ ಬರಲ್ಲ ಅಂತಲ್ಲ. ಅವರು ಒಂದೊಂದು ಕಡೆ ಒಂದೊಂದು ಥರ ಮಾತಾಡ್ತಾರೆ. ನಮ್ಮ ಕಡೆ ನಾವು ಹೇಗೆ ಮಾತಾಡ್ತೀವಿ, ನಾವು ಹಾಸನ ಸೈಡವರು, ನಮಗೆ ಹೇಗೆ ಈಗ ನನ್ನ ಮದುವೆ ಆಗಿರೋದು ಮಂಗಳೂರು ಕಡೆಯವ್ರನ್ನ ಮದುವೆ ಆಗಿರೋದು, ಎರಡು ಸೇರಿ ಹೇಗೆ ಕನ್ನಡ ಬರುತ್ತೆ ಅದು ಮಿಕ್ಸ್ ಆಗಿ ಒಂದು ಕನ್ನಡ ಬರುತ್ತೆ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಆ್ಯಂಡ್ ಅದನ್ನೇ ಹುಡುಕಿ ಕಮೆಂಟ್ಸ್ ಹಾಕೋರು ಹಾಕ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಐ ಡೋಂಟ್ ಕೇರ್. ಆ್ಯಂಡ್ ಇದು ನನ್ನ ಹೇರ್ ಕೇರ್ ರುಟೀನು. ಇವಾಗ ನಾನು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು
ಹೇರ್ ವಾಶ್ ಮಾಡ್ಕೊಬಂದು ಹೇರ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತು, ಡೈರೆಕ್ಟಾಗಿ ಶಾಂಪೂನ ತಲೆಗೆ ಹಾಕೊಳ್ಬಾರ್ದು. ಹೇಗೆ ಹಾಕೋಬೇಕು ಅಂದರೆ ಒಂದು ಬೌಲ್ ತೊಗೊಳ್ಳಿ, ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ. ನಾನು ಚಿಕ್ಕ ಶಾಂಪು ಯೂಸ್ ಮಾಡ್ತಿರೋದು. ಆಲ್ಮೋಸ್ಟ್ ನನಗೆ ಒಂದು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡಿಂದನೂ ನಾನು ಚಿಕ್ಕ ಶಾಂಪೂನೇ ಯೂಸ್ ಮಾಡ್ತಿರೋದು, ನನಗೆ ಗೊತ್ತಿರೋ ಹಾಗೆ. ಒಂದು ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನಾನು ₹1 ಶಾಂಪು ಪ್ಯಾಕೆಟ್ ಬರುತ್ತಲ್ಲ, ಅದೇ ಚಿಕ್ಕ ಶಾಂಪೂನ ಇವಾಗಲೂ ಯೂಸ್ ಮಾಡ್ತಿರೋದು ಅದನ್ನೇ. ಅದನ್ನು ಪ್ಯಾಕೆಟ್ನ ಓಪನ್ ಮಾಡಿ ಆ ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಆ ಶಾಂಪೂ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದು. ತುಂಬ ಕೆಮಿಕಲ್ ಇರೋದ್ರಿಂದ ಡೈರೆಕ್ಟಾಗಿ ತಲೆಗೆ ಶಾಂಪೂ ಹಾಕ್ಕೊಳ್ಬೇಡಿ. ಡೈರೆಕ್ಟಾಗಿ ತಲೆಗೆ ಶಾಂಪೂ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೀವು ಎಂಥದ್ದೇ ಪ್ರಾಡಕ್ಟ್ ತೊಗೊಂಡ್ರು, ಎಂಥ ಕಾಸ್ಟ್ಲಿ ಆಗಿರೋ ಶಾಂಪೂ ತೊಗೊಂಡ್ರು ಡೈರೆಕ್ಟಾಗಿ ಅಪ್ಲೈ ಮಾಡಬೇಡಿ. ಒಂದು ಬೌಲ್ ತೊಗೊಳ್ಳಿ, ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕಿ, ನೀರಿಗೆ ಶಾಂಪು ಹಾಕಿ ಅದಾದಮೇಲೆ ನೀವು ತಲೆಗೆ ಅಪ್ಲೈ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇದು ಗೊತ್ತಾಯ್ತಲ್ಲ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು, ಈಗ ಇದೆಲ್ಲ ಫುಲ್ಲು ಡ್ರೈ ಆಗುತ್ತೆ. ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಕೊಳ್ಳಿ, ಇಲ್ಲ ಅಂತೇಳಿದರೆ ಒಂದು ಅರ್ಧ ಗಂಟೆ 1 ಅವರ್ ಇಟ್ಟು ವಾಶ್ ಮಾಡ್ಕೊಬೇಡಿ. ನನಗೆ ಟೈಮ್ ಇದೆ, ನಾನೇನು ಎಲ್ಲಿಗೂ ಹೋಗಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತೇ ಇಟ್ಟು ಆಮೇಲೆ ವಾಶ್ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಂಡ್ ಸೊ ನೋಡಿದ್ರಲ್ಲ, ನಾನಿವಾಗ ಈರುಳ್ಳಿ ರಸನ ಅಪ್ಲೈ ಮಾಡಿದ್ದೆ. ಅಪ್ಲೈ ಮಾಡಿ ಸ್ನಾನ ಮಾಡ್ಕೊಂಡು 1 ಅವರ್ 2 ಅವರ್ಸ್ ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಮತ್ತು ಇನ್ನೊಂದು ವಿಷಯ ಏನಂತೇಳಿದರೆ, ಸ್ನಾನ ಮಾಡಿ ಆದಮೇಲೆ ನೀವು ಹೇರ್ನ ಕೋಮ್ ಮಾಡಬೇಡಿ. ಬಾಚಣಿಗೆ ತೊಗೊಂಡು ಹಿಂಗೆ ಬೇಕಂಗೆ ಬಾಚನ್ ಮಾಡಬೇಡಿ. ನಾನು ಯಾವಾಗಲೂ ಆ ಥರ ಮಾಡಲ್ಲ. ಜಸ್ಟ್ ಈ ಥರ ಕೈಯಲ್ಲೇ ಹೀಗೆ ಸಿಕ್ಕಾಗುತ್ತೆ ಅಂತ ಹೇಳ್ತಾರಲ್ಲ, ಕೈಯಲ್ಲೇ ಈ ಥರ ಸಿಕ್ಬಿಡಿಸ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೂ ಕೈಯಲ್ಲೇ ಈ ಥರ ಸಿಕ್ಬಿಡಿಸ್ಕೊಳ್ಳಿ. ಜಾಸ್ತಿ ಕೋಮ್ ಮಾಡಬೇಡಿ. ನಾನು ನೋಡಿ ಕೋಮೇ ಮಾಡಿಲ್ಲ, ಜಸ್ಟ್ ಕೈಯಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಶೈನಿಂಗು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹೇರ್ ಕಾಣಿಸ್ತಾ ಇದೆಯಾ? ಈ ಥರ ಇದೆ. ನಾನು ಕೋಮೇ ಮಾಡಿಲ್ಲ, ಜಸ್ಟ್ ಕೈಯಲ್ಲಿ ಹಿಂಗೆ ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ. ಐ ಹೋಪ್ ನಿಮಗೆ ನನ್ನ ಕಂಪ್ಲೀಟ್ ಹೇರ್ ಕಾಣಿಸ್ತಾ ಇರ್ಬೋದು. ಹೀಗೆ ಎಷ್ಟು ಚೆನ್ನಾಗಿ ಕೋಮ್ ಮಾಡ್ಕೊಂಡಿದ್ದೀನಿ ಅಂತ. ವೀಕ್ಲಿ ಒನ್ಸ್ ಅಂತೂ ನಾನು ಕಂಪಲ್ಸರಿ ಮಾಡ್ಕೊಳ್ತೀನಿ. ಈಗ ಮಕ್ಕಳಿರೋದ್ರಿಂದ ನಂಗೆ ಟೈಮ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ 15 ಡೇಸ್ ಒನ್ಸ್ ಆದರೂ ನಾನು ಹೇರ್ ಕೇರ್ ರುಟೀನ್ ನಾನು ಮಾಡ್ಕೊಳ್ತೀನಿ. ನಾನು ನನ್ನ ಸ್ಕಿನ್ ಕೇರ್ ರುಟೀನ್ ಮಾಡಲ್ಲ, ಮತ್ತು ನಾನು ಏನು ಕೇರ್ ಮಾಡಲ್ಲ. ನನ್ನ ಹೇರ್ನ ಬಿಟ್ಟರೆ ನಾನು ಏನೂ ಕೇರ್ ಮಾಡ್ಕೊಳ್ಳಲ್ಲ. ಸೊ ಇದು ಇವತ್ತಿನ ವಿಡಿಯೋ ಇದಾಗಿತ್ತು. ಶಾಂಪು ಹೇಗೆ ಬಳಸಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಏನೇನು ತಿನ್ನಬೇಕು ಅಂತಲೂ ನಾನು ಹೇಳಿದ್ದೀನಿ. ಆ್ಯಂಡ್ ಈ ಥರ ಮಾಡೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯೋ ಚಾನ್ಸಸ್ ಇರುತ್ತೆ. ಮತ್ತು ನಾನು ಇನ್ನೊಂದು ವಿಷಯ ಹೇಳೋದು ಮರೆತೆ, ನಾನು ಯಾವಾಗಲೂ ಅಷ್ಟೇ ನೀರೊಲೆಗೆ ಉರಿ ಹಾಕಿ, ಹಳ್ಳಿ ಕಡೆ ಎಲ್ಲ ಗೊತ್ತಿರುತ್ತೆ ಹಂಡೆ ಒಲೆ ನೀರು ಅಂತ ಹೇಳ್ತಾರೆ. ನಾನು ಅದೇ ನೀರು ಉಪಯೋಗಿಸೋದು, ಗೀಝರ್ ನೀರೆಲ್ಲ ನಾನು ಉಪಯೋಗಿಸಲ್ಲ. ಗೀಝರ್ ಇದೆ ಸ್ನಾನಕ್ಕೆ, ಮೈಗೆ ಸ್ನಾನ ಮಾಡಬೇಕಾದ್ರೆ ಮಾತ್ರ ನಾನು ಗೀಝರ್ ನೀರು ಉಪಯೋಗಿಸೋದು. ತಲೆಗೆ ಸ್ನಾನ ಮಾಡಬೇಕಾದ್ರೆ ನಾನು ಹಂಡೆ ನೀರೇ, ಅಟ್ಲೀಸ್ಟ್ ಹಂಡೆ ನೀರಿಲ್ಲ ಅಂದರೆ ಗ್ಯಾಸಲ್ಲಿ ಇಟ್ಟು ನೀರನ್ನ ಸ್ನಾನ ಮಾಡ್ತೀನಿ. ಆ್ಯಂಡ್ ತುಂಬ ಬಿಸಿಗೂ ಸ್ನಾನ ಮಾಡಬಾರ್ದು, ತುಂಬ ತಣ್ಣಗೂ ಸ್ನಾನ ಮಾಡಬಾರ್ದು. ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಬೇಕು ತಲೆಗೆ. ಸೊ ನಾನು ಇದಿಷ್ಟನ್ನು ಫಾಲೋ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ನಿಮಗಿಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್.